ಇವತ್ತಿಂದ ಯಾವ ಹುಡುಗಿನು ಕಣ್ಣೆತ್ತಿ ನೋಡಂಗಿಲ್ಲ. ಯಾವತ್ತು ಕಣ್ಣೆತ್ತಿ ಇದೇಗಾರೆ ಮಾತ್ಕೊತಿದಿಲ್ಲ. ಯಾವ ಹುಡುಗಿಯಾರು ನೋಡಂಗಿಲ್ಲ ಕೇಳಿ. ನೋಡಂಗಿಲ್ಲ ಅದ ದೋಸ್ತ್ ಬ್ಯಾಡ. ಯಾರು ಹುಡುಗಿಯಾರು ನೋಡಂಗಿಲ್ಲ ಈಕಿನ ಬಗ್ಗಿನ. ಎಕ್ಸ್ಕ್ಯೂಸ್ ಮೀ, ಇದು ಅಲ್ಲಿ ನಿಮ್ ರೂಮ್ ಬಿದ್ದಿತ್ತು. ಕಿರಾಯ ಇಟ್ಕೊರಿ. ಚಂದ ಕಾಣ್ತದ ಕಿರಾಯ. ನಾನು ಕೊಡ್ತೀನಿ ಇನ್ನೊಂದು ಇಟ್ಕೋ. ಯಾಕೆ ಹೇಳಿದ್ರೆ 100 ಇಟ್ಕೊತಾನೋ. ಎಕ್ಸ್ಕ್ಯೂಸ್ ಮೀ. ಓ ಓ ನಾನು ನಿಮ್ಮ ಮುಂದೆ ಫಾಲೋ ಮಾಡಿದ್ರೆ ಓರ್ಲ ಪಕ್ಕ ನಿಮಗೆ. ತೆಗೆದೆ. ನಾ ಏನೋ ಹೇಳ್ಬೇಕು ಇಂಪಾರ್ಟೆಂಟ್ ವಿಷಯ ಐತ್ರಿ ನನಗೆ. ನೀವು ಯಾರಂತ ನನಗೆ ಗೊತ್ತಿಲ್ಲ. ಅದ ಇವ್ರಿ ಅದ ರೋಡ್ ಮ್ಯಾಗ ಹೋಗು ಹುಡುಗರು ಯಾರು ಚಂದ್ಕೊಂಡು ಬೆನ್ನ ಹತ್ತಾನ್ರಿ. ಐ ಹೇಟ್ ರೋಮಿಯೋ. ನಾ ರೋಮಿಯೋ ಅಲ್ರಿ. ಈ ಮಗ ಹಂಗ ಎಲ್ಲದ ಪುಸಲ ಹೇಳ್ತಾನ. ಗೊತ್ತಾಗ್ಲಿಲ್ಲ ಯಾರ ಫ್ಲಾಶ್ ಬ್ಯಾಕ್ ಇವು ಮ್ಯಾಲೆ. ಎಕ್ಸ್ಕ್ಯೂಸ್ ಮೀ. ಲಾಸ್ಟ್ ಬರ್ತೈತಿಲ್ಲ ಹಳೆ ಮುಖ ನೋಡ್ಕೊಂಡು ನನಗೆ ಪ್ರಪೋಸ್ ಮಾಡ್ತಿ. ಅಕ್ಕ ಇದು ನಿನ್ನ ತಲೆಗೆ ಹೋಗಿ ಬಿದ್ದಿತ್ತಕ್ಕ. ತಳದಲ್ಲಿ ಕೊಡಾಕ ಬಂದನಕ್ಕ. ತೋಯ್ ಬರ್ತೀನಕ್ಕ. ಬಾ ಫ್ಲಾಶ್ ಬ್ಯಾಕ್ ಇಂದ ಅಟ್ಟೈತ ಕ್ಲಿಪ್. ಮತ್ತೆ ನಾನು ನೆನಪಾಕೈತೆ ಅಂತ ಯೋಚನೆ ಮಾಡಾಕ್ತಿಲ್ಲ. ಹೆಂಗಿದ್ದಿ ಅವಾಗ? ಚೆಕ್ ಖರಾಬ್ ಕಾಣ್ತಿದ್ದಿ. ಈಗ ಭಾಳ ಅಂದ್ರೆ ಭಾಳ ಸ್ಮಾರ್ಟ್ ಆಗಿ ಜಿಮ್ ಹೊಂಟಿಲ್ಲ. ಅದಕ್ಕೆ ನೋಡ್ಲ ಎಲ್ಲ ಬೈಸಪಲ್ ಹಂಗೆ ಇರೋದು. ನನಗೆ ಅವಾಗಿಂದಲ್ಲ ನೆನೆಸ್ಕೊಂಡ್ರೆ ಅಯ್ಯೋ ಏನು ಮಜಾ ಮಾಡ್ತಿದ್ವಲ್ಲ ಅವಾಗ. ಈಗ ನನ್ನ ಕ್ಲಾಸ್ಮೇಟ್ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ನೀನ್ ಕ್ಲಾಸ್ ಮಾಡಿದ ನಾನು ನಿನ್ ಕ್ಲಾಸ್ಮೇಟ್ ಅಲ್ಲ. ಮನೆ ಮನೆ ಪರಿಚಯ ಇದೀನಿ. ಈಗ ನಿಮ್ ಮನೆ ದೋಸ್ತ ಆದ್ರೆ ಆಗಲ್ಲಕ್ಕು. ಯಾವಾಗ ದೋಸ್ತಿ ಆಗ್ತೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ದೋಸ್ತಿನ ಎಷ್ಟು ಅರ್ಥ ಮಾಡ್ಕೊಂಡಿರೋದು ಇಂಪಾರ್ಟೆಂಟ್. ಇಂಥ ಮಾತಿಗೇನು ಕಮ್ಮಿಲ್ಲ. ಮೀಟ್ ಮೈ ಫ್ರೆಂಡ್. ಡಾಲಿ ಚಾಯ್ವಾಲಾ. ಏನಂದಿ? ಚಾಂಗಡಿ ಡಾಲಾನು ಆಕ್ಚುಲಿ ಕಬ್ಬಿನ ಹಾಲಲ್ಲ ನಾವು ಕುಡಿಯೋದು. ಬುಗ್ಲಿ ಪಿಕ್ಚರ್ ನೋಡಿ ಕಬ್ಬಿನ ಹಾಲು ಕುಡಿಯೋದಿಲ್ಲ. ಒಟ್ಟು ಎಲ್ಲ ಕ್ಲಾಸ್ಮೇಟ್ಗಳೆಲ್ಲ 18 ಮಂದಿ ಹೋಗಿ ಕಬ್ಬಿನ ಹಾಲು ಕುಡಿ. ಸಣ್ಣಾಗಿದ್ದಾಗ ಇಲ್ಲಿ ಮಟ್ಟ ಕೆಳಗಿರೋ ಮಕ ಅಂತ ನಂಗೆ ಒಂದಲ್ಲ. ಯಾರ ಮಕ ನೆನಪಿಲ್ಲ ನನಗೆ. ಆಕ್ಚುಲಿ ಇನ್ನ ಅವ್ರ ಕಣ್ಣು ಮುಂದೆ ಬರಾಕತ್ತಾವೆಲ್ಲ. ಅವನ ಟೈಮ್ ಆಕತಿ. ಅಪ್ರಪ್ಪ ಗೆಳತಿ ಸಿಕ್ಕಳ. ನೀ ನನಗೆ ಪ್ರಪೋಸ್ ಮಾಡಿದ್ದೆ ಅನ್ನೋದನ್ನ ಬಿಟ್ರ ಚಲೋನ ಆಗಿ ನೀನು ನನಗೆ ಅವಾಗಲೂ ಇಷ್ಟನೇ ಇದ್ದೆ. ಬಟ್ ಆದ್ರೆ ನೀ ಬಾರಿಂಗ್ ಓಪನ್ ಆಗಿ ಮಮ್ಮಿಗೆ ಪ್ರಪೋಸ್ ಮಾಡ್ಬಿಟ್ಟಿರ. ನಾ ರಿಜೆಕ್ಟ್ ಮಾಡ್ಬಿಟ್ಟೆ. ಅದೇನಾಗಿತ್ತು ಪಿಕ್ಚರ್ ನೋಡ್ಕೊಂಡ್ ಬಂದಿದ್ನೆ. ಪಿಕ್ಚರ್ ಪ್ರಪೋಸ್ ಮಾಡಿದ್ರಲ್ಲ ಎತ್ತು ಬಂದು ಇಳಿಸ್ಬಿಟ್ನಿ. ಸಣ್ಣ ಇದ್ನಲ್ಲ ಅವಾಗ. ನಾನು ಸಣ್ಣಕಿನೇ ಇದ್ದೆ. ಈಗ ನೀ ಬಾರಿ ಚಂದಾಗಿ ಅದ್ರ ನೋಡ್ಲ ಗಾಡಿ ಮೀಜಾಲ ಬಂದವ ಏನಿರ್ಲಿಲ್ಲ. ಹೌದಾ ನಮ್ಮ ಮನೆ ಇಲ್ಲೇ ಐತಿ. ಅಲ್ಲಿ ಹೋಗಿ ಚಾ ಕುಡಿಯೋನು. ಮಳೆ ಪಳಿ ಬ್ಯಾಡ್ರಿ. ಈ ಒಂದು ಭಯಂಕರ ರಿಸಲ್ಟ್ ಮೀಟಿಂಗ್ ಐತಿ. ಅವ್ನು ಅಷ್ಟೇ ಖಾಲಿ ಇರಂಗಿಲ್ಲ. ಭಯಂಕರ ಬಿಸಿ ಇರ್ತಾನ. ನೀ ಬಿಸಿ ಇದ್ರೆ ನೀ ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ. ನೀನು ಸಲ ಖಾಲಿ ಆಗ್ತೀನಿ. ಬೇಕಾದಷ್ಟು ಬಿಸಿ ಇರ್ಲಿ. ಬಾ ದೋಸ್ತ ಅಲ್ಲಿ ನಮ್ಮ ಸಲ ಕಾಯ್ತಿರ್ತಾರ. ನೋಡು ನನ್ನ ಹೆಸರಲ್ಲಿ ದುನಿಯಾದ ಕಂಪನಿಗಳದಾವು. ದೊಡ್ಡ ದೊಡ್ಡ ಆಫೀಸ್ ಅದಾವು. ಎಲ್ಲ ಇವತ್ತು ಮೀಟಿಂಗ್ ಅದಾವು. ಎಲ್ಲ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿಬಿಡು. ಕ್ಯಾನ್ಸಲ್ ಮಾಡಿದಾರ ಅದು ಮತ್ತೆ ನಾ ಸಿಗೋಣ ಅವ್ರಿಗೆ. ನಾ ಸಿಗ್ತೀವಿ. ನೀನು ನೋಡಿದ್ರೆ ಗೊತ್ತಾಗ್ತದೆ ಈಗ ನೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಹೇಳಿ ಅಲ್ಲ. ಮಗ ಫುಟ್ಬಾಲ್ ಅರ್ಬಿ ಕನ್ನಡ ಸೆಕೆಂಡ್ ಏನಂದಿ ಅಂದ್ರ ಅವಂಗ ಓದಕ್ ಬರಂಗಿಲ್ಲ ಇಂಗ್ಲಿಷ್. ಟೂಮಾಗ ಫುಟ್ಬಾಲ್ ಕನ್ನಡ ನಿನ್ ಎರಡು ಸಲ ಇಂಗ್ಲಿಷ್ ಕಳ್ಸು. ಈಗ ನೋಡ್ರಿ ನಾ ಮನೆಗೆ ಹೋಗೋಣ. ಆದ್ರೆ ನನ್ನ ಕಡೆ ಸ್ಕೂಟಿ ಒಂದ ಐತಿ. ಅದಕ್ಕೆ ಹೇಳಾಕತ್ತನ ಎಲ್ಲಿ ಕೂರ್ಸೋದವನ ನೀ ಸ್ಕೂಟಿ ಹೊಡಿ. ನಾ ಇಲ್ಲಿ ಕುಂದಿರ್ತೀನಿ. ಅವ್ರು ಮುಂದೆ ನಿಂದಿರ್ತಾರೆ. ನೋಡು ನೋಡು ದೋಸ್ತಿಗೆ ಜಟ್ ಕಿಮ್ಮತ್ ಕೊಡ್ತಾಳ. ನೀ ನನ್ನ ದೋಸ್ತ ಕರೆ ಸಣ್ಣ ದೋಸ್ತ ಗೀತ ಮಾಡತಾಳ. ಅದು ಆಕಿ ಸ್ಪೆಷಾಲಿಟಿ. ಅದಕ್ಕೆ ಇಷ್ಟ ಆಗ್ತಾಳ. ನನ್ನ ದೋಸ್ತ ಅಂದ್ರೆ ನನ್ನ ದೋಸ್ತ ನೋಡು. ಹಾ ಫ್ರೆಂಡ್ಸ್ ಅದು ನೀ ಸ್ಕೂಟಿ ಹಾಕಿ ಪೆಟ್ರೋಲ್ ಐತಿ ಚೆಕ್ ಮಾಡ. ಇನ್ನೇನು ಇಂಪಾರ್ಟೆಂಟ್ ಐತಂತೆ. ಆಫೀಸ್ ದುಡ್ಡು ಇಲ್ಲ ನನ್ನ ಅಪಾರ್ಟ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಬಂದ್ಬಿಡ್ತೀನಿ. ಓಕೆ ನಾ ವೇಟ್ ಮಾಡ್ತೀನಿ. ಲಗು ಬರ್ರಿ. ಅಯ್ಯಯ್ಯೋ ನನಗೆ ಆಗೋ ಖುಷಿಗೆ ಯವ್ವ ದೋಸ್ತ ಹೇಳ್ತೀನಿ ಖುಷಿ ಆಗತ್ತೆ ನನಗೆ. ಇವತ್ತು ಸಿಕ್ಕಂಗ ಪಾರ್ಟಿ ಕೊಟ್ಟು ಬಿಡ್ತಾನೆ. ಎಷ್ಟು ದೋಸ್ತರು ಒಟ್ಟರು ಕರಿ ಇವತ್ತು ಸಂಜೆಗೆ ಎಲ್ಲ